ಸುಮಾರು ನಾವು ಒಂದು 40 ವರ್ಷದ ಫ್ರೆಂಡ್ಶಿಪ್ ಇದೆ ನಮ್ದು. ಆದ್ರೆ ಅವರು ಸುಮಾರು ಕೋಲಾರ ಜಿಲ್ಲೆ ಮತ್ತು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಯಾರೀಗ ಹೊಸದಾಗಿ PhD ತಗೊಳ್ತಾ ಇದ್ದಾರೆ ಅವ್ರಿಗೆಲ್ರಿಗೂ ಕೂಡ ಮಾಸ್ಟರ್ ಮೈಂಡ್ ಅಂತ ಹೇಳಿದ್ರೆ ಸರ್ ಅಂತ ಹೇಳಿದ್ರೆ ಏನು ಅತಿಶಯೋಕ್ತಿ ಅಲ್ಲ. ಸುಮಾರು ಜನ, ನಾನು ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಮಲ್ಲಿ ಕೂಡ ಕಾಮರ್ಸ್ ಸ್ಟೂಡೆಂಟ್ಸ್ ಇದ್ದೀರಾ, ನೀವು ಕೂಡ ನಾಳೆ ಈ ಆಪರ್ಚುನಿಟಿನ ಪಡ್ಕೋಬಹುದು. ನಾಳೆ MCom ಮಾಡಿಕೊಂಡು ಅಥವಾ MBA ಮಾಡಿಕೊಂಡು ಡಾಕ್ಟರೇಟ್ ತಗೋಬೇಕು ಅಂತ ಹೇಳಿದ್ರೆ ನೀವೆಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ಮುರಳೀಧರ್ ಸರ್ ಹತ್ರ ಹೋದ್ರೆ ಅವ್ರೊಂದು ದಾರಿ ತೋರಿಸ್ತಾರೆ, ಈಸಿಯಾಗಿ ನೀವು ಅವ್ರ ಗೈಡೆನ್ಸ್ ಅಲ್ಲಿ ಡಾಕ್ಟರೇಟ್ ನ ತಗೋಬಹುದು. ನನ್ಗನ್ಸುತ್ತೆ ಹೆಚ್ಚು ಕಡಿಮೆ ಅಂದ್ರೆ ಅವರು ಅವ್ರ ಗೈಡೆನ್ಸ್ ಅವರ ಟೀಮ್ ಏನಿದೆ ಹೆಚ್ಚು ಕಡಿಮೆ ಒಂದು 100ಕ್ಕಿಂತ ಜಾಸ್ತಿ ಜನಕ್ಕೆ PhD ಕೊಡ್ಸಿರ್ಬೋದು ಅವರು ಇಲ್ಲಿಗೆ ಬಂದ. ಥ್ಯಾಂಕ್ ಯು ಸರ್. ಯಾಕಂದ್ರೆ ಈ ತರ ಒಂದು ಮೈಂಡ್ ಸೆಟ್ ಇರೋಂಥವ್ರು ತುಂಬಾ ಕಷ್ಟ ಸಿಗೋವಂಥದ್ದು. ವೆರಿ ಸಿಂಪಲ್, ಯಾರಾದ್ರೂ ಅವ್ರಿಗೆ ಹೆಲ್ಪ್ ಮಾಡ್ತಾರೆ, ಯಾರೇ ಫ್ಯಾಕಲ್ಟಿ ಹೋಗಿ ಅವ್ರಿಗೆ ಹೆಲ್ಪ್ ಮಾಡುವಂತ ನೇಚರ್ ಇದೆ. ಸೊ ಅದು ಎಲ್ರಿಗೂ ಸಿಗಲ್ಲ. ಯಾಕಂದ್ರೆ ನಾವು ನಮ್ಮಲ್ಲೇ ನೋಡ್ತೀವಿ, ಯಾರೋ ಒಂದು 50 ಮಾರ್ಕ್ಸ್ ಜಾಸ್ತಿ ತಗೊಂಡ್ರೆ ನಮಗೆ ಒಂದು ಅಹಂಕಾರ ಅನ್ನೋದು ಬಂದಿರುತ್ತೆ. ಆದ್ರೆ ಅವರು ಡಾಕ್ಟರೇಟ್ ತಗೊಂಡಿದ್ದಾರೆ, ಡೀನ್ ಆಗಿದ್ದಾರೆ ಬೆಂಗಳೂರು ಯೂನಿವರ್ಸಿಟಿ ಫ್ಯಾಕಲ್ಟಿ ಆಫ್ ಕಾಮರ್ಸ್ಗೆ. ಸೊ ಇಷ್ಟೆಲ್ಲ ಇದ್ರು ಕೂಡ ಎಷ್ಟು ಸಿಂಪಲ್ ಆಗಿರ್ತಾರೆ. ಸೊ ಆ ಸಿಂಪ್ಲಿಸಿಟಿ ನಮ್ಮಲ್ಲಿ ಬರ್ಬೇಕು. ನಾವು ಯಾಕೆ ಇವತ್ತು ಸ್ಪೆಷಲ್ ಅಂತ ಹೇಳ್ತಾ ಇದ್ದೀವಿ ಅಂದ್ರೆ ಆ ತರ ಇಬ್ಬರು ವ್ಯಕ್ತಿಗಳು, ಮಹಾನ್ ವ್ಯಕ್ತಿಗಳು ನಮ್ಮ ಮುಂದೆ ಇದ್ದಾರೆ. ಅವರು ನಮ್ಗೆ ಆದರ್ಶ ವ್ಯಕ್ತಿಗಳಾಗಿರ್ಬೇಕು ಅನ್ನೋದಕ್ಕೋಸ್ಕರ ಅವರನ್ನು ನಾವಿಲ್ಲಿ ಕರೆಸಿದ್ದೀವಿ. ಅವರ ಒಂದು ಆದರ್ಶ ನಮ್ಗೆಲ್ರಿಗೂ ಒಂದು ದಾರಿದೀಪವಾಗಲಿ ಅಂತ ಹೇಳ್ತಾ ನಮ್ಗೆ ಈ ಅವಕಾಶವನ್ನು ಕೊಟ್ಟಿದ್ದಕ್ಕೆ. ಯಾರಾದ್ರೂ ವರದಿಗಾರರು ತಪ್ಪಾಗಿ ವರದಿ ಮಾಡಿದ್ರೆ ಅವ್ರ ಹತ್ರ ಕೇಳ್ತಾ ಇದ್ದಿದ್ದಷ್ಟೇ, ಯಾರು ನಿಮ್ಗೆ ರಿಪೋರ್ಟಿಂಗ್ ಪಾಠ ಮಾಡಿದವರು ಅಂತ. ಅದಕ್ಕಾಗಿ ಇದು ನನ್ನ ಎಚ್ಚರಿಕೆ ಹಾಗೂ ನನ್ನ ಬೇಡಿಕೆ. ಒಂದು ರೀತಿಯಲ್ಲಿ ಈ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ನಮ್ಮ ವಿದ್ಯಾರ್ಥಿಗಳ ಜೊತೆ ಇದು ನನ್ನ ಹಕ್ಕೊತ್ತಾಯ. ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಮಾತ್ರ ಹಕ್ಕೊತ್ತಾಯವನ್ನು ಮಂಡಿಸ್ತಾರೆ. ನಾನು ಕುಲಪತಿಯಾಗಿ ನಾನು ವಿದ್ಯಾರ್ಥಿಗಳಿಗೆ ನಮ್ಮ ಹಕ್ಕೊತ್ತಾಯವನ್ನು ಸೇರಿಸಲಿಕ್ಕೆ ಬಯಸ್ತೇನೆ. ಏನು ಅಂತಂದ್ರೆ, ನಿಮ್ಮೆಲ್ಲರ ನಡವಳಿಕೆಗಳು, ನಿಮ್ಮೆಲ್ಲರ ಸಾಧನೆಗಳು ಈ ವಿಶ್ವವಿದ್ಯಾಲಯ ಯಾವತ್ತೂ ಹೆಮ್ಮೆ ಪಡುವ ಹಾಗೆ ಇರಬೇಕು. ಯಾವ ಕ್ಷಣದಲ್ಲಿ ಅದು ಬೇಕಾದ್ರೂ ರಾತ್ರಿ ಆಗಲಿ ಹಗದಾಗ, ಹಗಲು ನಾನು ಚೆನ್ನಾಗಿರ್ತೀನಿ, ರಾತ್ರಿ ನಾನು ಬೇಕಾದಾಗ ಇರ್ತೀನಿ ಅಂತ ಅಲ್ಲ. ಯು ಆರ್ 24/7 ಯುವರ್ ಸೆಲ್ಫ್. ನೀವಾಗಿರ್ಬೇಕು. 4 ಜನರ ಎದುರಿಗೆ ಇವರು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಪ್ರಾಡಕ್ಟು, ಇವರು ನವಚೇತನ ಕಾಲೇಜಿನ ಪ್ರತಿನಿಧಿ ಅನ್ನುವ ರೀತಿಯಲ್ಲಿ ನಿಮ್ಮ ನಡವಳಿಕೆ ಹೆಮ್ಮೆ ಪಡುವ ಹಾಗೆ ಇರಬೇಕು. ಅದಕ್ಕಾಗಿ ನಾನು ಈ ಹಕ್ಕೊತ್ತಾಯವನ್ನು ಮಂಡಿಸ್ತೇನೆ. ಏನು ಅಂತಂದ್ರೆ, ನಿಮ್ಮ ಜೀವಾವಧಿಯಲ್ಲಿ ನೀವು ಎಲ್ಲೇ ಇರಿ, ಹೇಗೆ ಇರಿ, ನೀವು ಕಲಿತಂಥ ಶಾಲೆಗೆ, ಕಾಲೇಜಿಗೆ ಹಾಗೂ ನಿಮಗೆ ಪದವಿ ನೀಡಿದಂತಹ ವಿಶ್ವವಿದ್ಯಾಲಯಕ್ಕೆ ಚಿರಋಣಿಗಳಾಗಿ, ಜೊತೆಗೆ ಹೆಮ್ಮೆ ತರುವ ಹಾಗೆ ಇರುತ್ತದೆ. ನಾಳೆ ಯಾರೋ ಬಂದು ನಿಮ್ಮಲ್ಲಿರುವಂತಹ ಕೋರ್ಸ್ಗಳು ಯಾವುದು ಅಂತಂದ್ರೆ, ಒಂದು BCom, ಇನ್ನೊಂದು BC. ಬೇರೆ ಯಾವ ಕೋರ್ಸ್ಗಳನ್ನು ಕೇಳುವವರೇ ಇಲ್ಲ. ಸರ್ಕಾರವೇ ಶುದ್ಧ ಶೈಕ್ಷಣಿಕ ವಿಜ್ಞಾನದ ಮೂಲ ವಿಜ್ಞಾನ ಕೋರ್ಸ್ಗಳಿಗೆ ಅಡ್ಮಿಷನ್ಸೇ ಆಗದೆ ಗವರ್ಮೆಂಟ್ ಕಾಲೇಜಲ್ಲಿ 3 ಸಾರಿ ದಿನಾಂಕವನ್ನು ಮುಂದೆ ಹಾಕಿ dates were extended to see that more students join. ಆದರೂ ಕೇಳುವವರೇ ಇಲ್ಲ. BA ಅಂತೂ ಬಿಡಿ, ಯಾರಿಗೆ ಬೇಕು ಅಂತ ಆಗಿದೆ. ಹೇಳ್ತೀನಿ, ನಾನು ನಮ್ಮ ಬ್ಯಾಚಲ್ಲಿ PUC ಓದಿದಾಗ ಅದು ಫಸ್ಟ್ ಬ್ಯಾಚ್ ಎಂಟ್ರೆನ್ಸ್ ಟೆಸ್ಟ್ ಶುರುವಾಗಿದೆ. ನನಗೆ ಒಳ್ಳೆ ಅಂಕ ಬಂದಿತ್ತು. ಎಲ್ಲರೂ ನಾನು ಎಂಜಿನಿಯರಿಂಗ್ ಹೋಗ್ತೀನಿ ಅಂತ ಅನ್ಕೊಂಡಿದ್ದೆ. ನಮ್ಮಪ್ಪ ಕೇಳಿದ್ರು, ಏನು ಮಾಡ್ತೀಯ ಅಂತ. ನಾನು ಹೇಳಿದೆ, ಇಲ್ಲ ಎಂಜಿನಿಯರಿಂಗ್ ಹೋಗಲ್ಲ, ನಾನು BA ಜರ್ನಲಿಸಮ್ ಮಾಡ್ತೀನಿ ಅಂತ. ಎಲ್ಲರೂ ಅವಾಗ, ಅಯ್ಯೋ ನಿಮ್ಮ ಮಗ BA ಹೋಗ್ತಾನ, ಅವನಷ್ಟು ದಡ್ಡನ ಅಂತ ಕೇಳ್ತಾ ಇದ್ದೆ.
ಬಹುಶಃ ಈ 40 ವರ್ಷಗಳಲ್ಲಿ ನಾನು BA ಮಾಡಿದ್ದಕ್ಕೆ ನನಗೆ ಯಾವತ್ತೂ ಪಶ್ಚಾತ್ತಾಪ ಅಂತ ಆಗಿದ್ದಿಲ್ಲ. ವಿದ್ಯೆಗೆ ಗೌರವ ಯಾವತ್ತು ಬರುತ್ತೆ ಅಂತಂದ್ರೆ ವಿದ್ಯೆಯನ್ನು ಪಡೆಯುವ ಅದನ್ನು ಹೇಗೆ ಸ್ವೀಕರಿಸ್ತಾನೆ ಹಾಗೂ ಸಮಾಜಕ್ಕೆ ವಾಪಸ್ ಹೇಗೆ ಕೊಡ್ತಾನೆ ಅನ್ನೋದ್ರ ಮೇಲೆ. ನೀವೆಲ್ಲರೂ ಇವತ್ತು ಪದವೀಧರ ಆಗ್ತಾ ಇದ್ದೀರಿ. ನಾಳೆಯಿಂದ ನಿಮ್ಮನ್ನ ಸಮಾಜ ಗುರುತಿಸ್ತದೆ. ನೀವೇನಾದ್ರೂ ತಪ್ಪು ಮಾಡಿದ್ರೆ ನಿಮ್ಮನ್ನು ಬೈಯೋದಿಲ್ಲ. ಅದು ಯಾವ್ದು ಕಾಲೇಜು, ನವಚೇತನ ಕಾಲೇಜು ಏನು ಕಲಿಸಿದೆ ಇಲ್ಲಿಗೆ, ಅದು ಯಾವ್ದ್ರಿ BNU ಯೂನಿವರ್ಸಿಟಿ ಒಂದು ಸರಿಯಾಗಿ ತಯಾರು ಮಾಡಲಿಲ್ಲ ಅಂತ ನಮ್ಮನ್ನು ಬೈತಾರೆ. ನಾನು